ಶ್ರೀನಂದನ ಈ ಚಂದನವನಕ್ಕೆ ಪಾದಾರ್ಪಣೆ ಹೇಗೆ? ಸರ್, ನಮ್ಮದು ನಮ್ಮ ಕರ್ನಾಟಕ ಬಾರ್ಡ್ರೇ ಆಗಿರೋದ್ರಿಂದ ನಾನು ಜಾಸ್ತಿ ಹೈದರಾಬಾದಲ್ಲೇ ಇದ್ದಿದ್ದು. ತುಂಬ ವರ್ಷಗಳು ನಾನು ಹೈದರಾಬಾದಲ್ಲೇ ತುಂಬ ದೊಡ್ಡ ಡೈರೆಕ್ಟರ್ಸ್ ಎಲ್ಲ ಕೆಲಸ ಮಾಡಿದ್ದೆ. ಹಾಗೆ ಈಗ ಬೆಂಗಳೂರು ಅನ್ನೋದು ನಮಗೆ ತುಂಬ ಹತ್ತಿರ, ದ ಸೇಮ್ ಟೈಮ್ ಲ್ಯಾಂಗ್ವೇಜ್ ಅಂದ್ರೂ ನಮಗೆ ತುಂಬ ಇಷ್ಟ. ಅದರಿಂದ ನಾವು ಇಲ್ಲಿ ಮಾಡಬೇಕು ಅಂತ ಉದ್ದೇಶಕ್ಕೆ ಆವಾಗ ಇಲ್ಲಿ ಒಂದು ಸಿನಿಮಾಗೆ ಕೋ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಅಂಥ ಒಂದು ಟೈಮಲ್ಲಿ ನಾನು ಒಂದು ನಿರ್ದೇಶನ ಆಗಬೇಕು ಅಂತ ಫಸ್ಟು ತೆಲುಗಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾವು ಅಂದ್ಕೊಂಡಿರುವ ಹೀರೋ ಸಿಗಲಿಲ್ಲ. ಅಂಥ ಟೈಮಲ್ಲಿ ನಾನು ಒಂದು ದಿನ ಹಂಗೆ ದರ್ಶನ್ ಸರ್ ಹತ್ರ ಹೋಗಿದ್ದೆ. ಆವಾಗ ದರ್ಶನ್ ಸರ್ಗೆ ಒಂದು ಕಂಪ್ಲೀಟ್ ಹೀರೋ ಆಗಿ ಒಂದು ಸ್ಕ್ರಿಪ್ಟನ್ನ ಡಿಸ್ಕಸ್ ಮಾಡಾಯಿತು. ಆನಂತರ ಸಾರ್ದು ನಂದು ಆವಾಗ ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿತ್ತು. ಆನಂತರ ಅಂದ್ಕೊಂಡಿರುವ ಪ್ರೊಡ್ಯೂಸರು ಟೈಮ್ಗೆ ಸಿಗಲಿಲ್ಲ. ಆ ಟೈಮು ಯಾವಾಗ ಅಂದರೆ ಚಿಂಗಾರಿ ಮೂವಿ ನಡೀತಾ ಇರಬೇಕಾದ್ರೆ ಅಲ್ಲೇ ನಮಗೆ ಇನ್ನೂ ಕೆಲವರು ಸ್ನೇಹಿತರು ಹಿಂಗೆ ಪರಿಚಯ ಆಗಿದ್ದು. ಇವಾಗ ನಮ್ಮ ಸಂತೋಷ್ ಆನಂದರಾಮನು ಅಲ್ಲೇ ಪರಿಚಯ ಆಗಿ ಆಮೇಲೆ ನನ್ನ ಹತ್ರನೂ ಅವ್ರು ಕೆಲಸ ಮಾಡಿದ್ರು. ಆ್ಯಸ್ ಅಸೋಸಿಯೇಟ್ ಆಗಿ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡಿದ್ರು. ಸೊ ಆ ಥರ ಜರ್ನಿ ಸ್ಟಾರ್ಟ್ ಆಗಿದ್ದು. ಮತ್ತು ಇಲ್ಲಿ ಫಸ್ಟು ಮೊದಲನೇ ಸಿನಿಮಾ ಆಗಬೇಕು ಅಂದಾಗ ನಾನು ಒಂದು ಸ್ಕ್ರಿಪ್ಟ್ನ ಅಂದ್ಕೊಂಡು ಅದರಲ್ಲಿ ಇಬ್ಬರು ಹೀರೋಸ್ ಇರ್ತಾರೆ. ಆ ರೀತಿ ಅಂದ್ಕೊಂಡು ಮಾಡಿದಾಗ ನಾನು ಒಂದು ನಂಬರ್ ಆಫ್ ಪರ್ಸನ್ಸ್ ಅನ್ಕೋಲಿಕ್ಕೆ ಮುಂಚೆನೇ ನಾನು ದರ್ಶನ್ ಸರ್ ಹತ್ರ ಮಾತಾಡಿದ್ದು. ಅಂದರೆ ನನಗೇನಿಲ್ಲ ಸರ್, ಈಗ ನಾವು ಒಂದು ಕ್ರಿಯೇಟಿವ್ ಸೈಡು ನನಗೆ ತುಂಬ ಇಷ್ಟವಾದ ವಿಷಯ. ಅದರಲ್ಲಿ ನಾನೇನಂತಂದರೆ ತೆಲುಗಲ್ಲಿದ್ದಾಗ ತುಂಬ ರೈಟರ್ಸ್ ಹತ್ರ ಹೋಗಿ ಕೂತ್ಕೊಳ್ಳೋದು, ಅವರೇನೋ ಮಾತಾಡ್ತಾ ಇರ್ತಾರೆ, ಒಂದು ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಅದನ್ನು ಕೇಳಬೇಕು. ಒಂದು ಕಥೆಯನ್ನು ಹೇಗೆ ಬರೀತಾರೆ, ಕಥೆಗೆ ಬೇಕಾಗಿರುವ ಒಂದು ಬೇಸ್ ಏನು, ಅದಕ್ಕೆ ಬೇಕಾಗಿರುವ ಪ್ಲಾಟ್ ಏನು, ಅದಕ್ಕೆ ಬೇಕಾಗಿರುವ ಒಂದು ಕಾನ್ಫ್ಲಿಕ್ಟ್ ಏನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ತುಂಬ ಡಿಸ್ಕಷನ್ಸ್ಗೆ ಹೋಗ್ತಾ ಇದ್ದೆ. ಅಲ್ಲಿಂದ ನಾನು ನಿರ್ದೇಶಕನಾಗಬೇಕಂತ ಇದರಲ್ಲಿ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರು, ಕೋ ಡೈರೆಕ್ಟರು ಈ ಥರ ಕೆಲಸ ಮಾಡ್ಕೊತ ಇದ್ದಾಗ ಫಸ್ಟು ನಿರ್ದೇಶನ ಮಾಡಿದ್ದು ಅಗ್ರಜ ಮೂವಿ. ಬಿಕಾಸ್ ತೆಲುಗಲ್ಲೇ ಮಾಡಬೇಕಿತ್ತು. ತೆಲುಗಲ್ಲಿ ಅಂದ್ಕೊಂಡಂಗೆ ನಾನು ಸೆಟಪ್ ಆಗಲಿಲ್ಲ. ಆಮೇಲೆ ಇಲ್ಲಿ ದರ್ಶನ್ ಸಾರು, ಜಗ್ಗೇಶ್ ಸಾರು ಎಲ್ಲ ಒಂದು ಸಪೋರ್ಟಿಂದ ಒಂದು ಸಿನಿಮಾ ಮಾಡೋಣ ಅಂತ ಬಂದು ಇಲ್ಲಿ ಮಾಡಿದ್ದು. ಮೊದಲು ದರ್ಶನ್ ಸಾರ್ಗೆ ಕಂಪ್ಲೀಟ್ ಹೀರೋ ಆಗಿ ಮಾಡ್ಕೊಂಡಿರೋ ಕತೆಗೆ ಕರೆಕ್ಟ್ ಪ್ರೊಡ್ಯೂಸರ್ ಸಿಗಲಿಲ್ಲ. ಆವಾಗ ಅದು ಡ್ರಾಪ್ ಆಯಿತು. ಆಮೇಲೆ ಇಬ್ಬರು ಹೀರೋ ಅಂತ ಕಥೆನ ಆಯ್ಕೆ ಮಾಡಿ ಆವಾಗ ಜಗ್ಗೇಶ್ ಅವ್ರನ್ನೂ ದರ್ಶನ್ ಅವ್ರನ್ನೂ ಅಪ್ರೋಚ್ ಮಾಡಿದಾಗ ನನಗೆ ಅವರು ಅವಕಾಶ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದರಿಂದ ಆ ಸಿನಿಮಾ ಒಂದು ರೇಂಜಿಗೆ ಮಾಡಿದ್ವಿ. ಒಳ್ಳೆ ಅಂದರೆ ನನಗೆ ಆ ಟೈಮಲ್ಲಿ ಫಸ್ಟ್ ಡೇ ನಮ್ಮ ಶಿವನ್ ಅವರೂ ಸಿನಿಮಾ ನೋಡಿ ಡೈರೆಕ್ಟರ್ ಜಾಬ್ ಗುಡ್ ಜಾಬ್ ಡೈರೆಕ್ಟರ್ ಅಂತ ಹೇಳಿ ನನಗೆ ಪ್ರಶಂಸೆ ಕೊಟ್ಟರು. ತುಂಬ ಧನ್ಯವಾದ ಅವ್ರಿಗೂ. ಸೊ ಅದೇ ರೀತಿ ನಮಗೆ ಒಂದು ಮೀಡಿಯಾದವರು ಆಲ್ಸೋ 3.5 ಸ್ಟಾರ್ ಕೊಟ್ಟರು. ಆಲ್ಮೋಸ್ಟು ನಾನು ಒಂದು ಹೊಸ ನಿರ್ದೇಶನ ಆಗಿದ್ರೂ ನನಗೆ ದೊಡ್ಡ ಆರ್ಟಿಸ್ಟ್ನ ಹಾಕ್ಕೊಂಡ್ರು ಆವಾಗ ಎಲ್ಲರ ಸಪೋರ್ಟಿಂದ ಒಂದು ಸಿನಿಮಾ ಮಾಡಿದೆ. ನೆಕ್ಸ್ಟು ನಾನು ಆ್ಯಕ್ಚುಲಿ ಮತ್ತೆ ಒಂದು ದೊಡ್ಡ ಹೀರೋಗೇ ಸ್ಟೆಪ್ ಆಗಬೇಕಿತ್ತು. ನಾನು ಏನೋ ಒಂದು ಕಂಟೆಂಟ್ನು ಅನ್ಕೋಲ್ದೆ ಒಂದು ಆಕ್ಸಿಡೆಂಟ್ ಆಗಿ ಮತ್ತೆ ಲೀ ಸಿನಿಮಾ ಸ್ಟಾರ್ಟ್ ಆಯಿತು. ಆವಾಗ ಸುಮಂತ್ ಶೈಲೇಂದ್ರ ಅಂತ ನಾವು ಪ್ರೊಡ್ಯೂಸರ್ಸ್ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಅವ್ರನ್ನ ಆಯ್ಕೆ ಮಾಡಿಕೊಂಡು ಲೀ ಅಂತ ಚಿತ್ರ ಮಾಡಿದ್ವಿ. ಅದರಲ್ಲಿ ನಭಾ ನಟೇಶ್ನ ಕಂಪ್ಲೀಟ್ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಆ ರೀತಿ ಹೋಯ್ತು ವಿಷಯ. ಆಮೇಲೆ ನೀವು ದರ್ಶನ್ ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಕಥೆಯನ್ನೇ ಹೇಳಿದ್ರಿ. ಕತೆ ಅವ್ರಿಗೆ ಓಕೆ ಆಗಿತ್ತು? ಅವ್ರಿಗೆ ಆವಾಗ ಓಕೆ ಆಗಿತ್ತು. ಆದ್ರೆ ನಿಮ್ಗೆ ನಿರ್ಮಾಪಕರು ಆ್ಯಕ್ಚುಲಿ ಅವರು ಬಂದು ತಮಿಳ್ನಾಡು ಆಂಧ್ರ ಅವರು ಇಬ್ಬರು ಸೇರ್ಕೊಂಡು ಮಾಡ್ಬೇಕಂತ ಅನ್ಕೊಂಡಿರೋ ಪ್ರಾಜೆಕ್ಟ್ ಅದು. ಆ ಟೈಮಲ್ಲಿ ಅವ್ರಿಗೇನೋ ಪ್ರಾಬ್ಲಮ್ ಆಯಿತು, ಏನೋ IT ಪ್ರಾಬ್ಲಮ್ ಆಗಿರೋದ್ರಿಂದ ಅವರು ನಮಗೆ ದರ್ಶನ್ ಸರ್ ಟೈಮ್ ಕೊಟ್ಟರು, ಕತೆ ಓಕೆ ಮಾಡಿದ್ರು. ಇವರು ಬಂದು ಟೈಮ್ಗೆ ಕಮಿಟ್ಮೆಂಟ್ ಕೊಟ್ಟಿಲ್ಲ. ಆನಂತರ ತುಂಬ ಆ ಮಧ್ಯದಲ್ಲಿ ಮತ್ತೆ ಒಂದು 2-3 ವರ್ಷ ಹಂಗೆ ವೇಸ್ಟ್ ಆಯಿತು. ಫರ್ದರು ನಾನು ಕೋ ಡೈರೆಕ್ಟರ್ ಆಗಿ ಇಲ್ಲಿನೂ ನಮ್ಮ ತುಂಬ ಸಿನಿಮಾಗಳು ಮಾಡಿದ್ದೀನಿ ಸರ್. ಇಲ್ಲಿನೂ ನಾವು ಲವಕುಶ ಸಿನಿಮಾಗೆ ನಾನೇ ತೆಲುಗು ಡೈಲಾಗ್ಸ್ ಎಲ್ಲ ಬರೆದೆ. ಆಮೇಲೆ ಕೆಲವು ಸಿನಿಮಾಗಳಿಗೆ ಇಲ್ಲಿ ಕೋ ಡೈರೆಕ್ಟರ್ ಆಗಿ ಎಲ್ಲ ಕೆಲಸ. ಅಂದರೆ ನನಗೆ ಆಂಧ್ರ ಅಂದರೆ ತೆಲುಗು ಚಿತ್ರ ಪರಿಶ್ರಮ ಆಗ್ಬೋದು, ಇಲ್ಲೇ ಆಗ್ಬೋದು,
ಒಂದೇ ರಿಲೇಶನ್ಶಿಪ್ ಇದೆ. ಈಗ ನಿಮ್ಮಂಥವರು ಎಲ್ಲ ಗೊತ್ತಿರೋರು ಇರ್ತಾರೆ, ಎಲ್ಲರ ಹತ್ರನೂ ನಾವು ಚೆನ್ನಾಗಿ ನಮ್ಮ ಒಬಿಡಿಯಂಟ್ ಆಗಿದ್ದು ನಮ್ಮ ಕೆಲಸ ನಾವು ಮಾಡ್ತಾ ಬರೋದು ನನಗೆ ಒಂದು ಅಭ್ಯಾಸ. ಅದೇ ರೀತಿ ಇರ್ತೀನಿ ನಾನು. ಅದರಿಂದ ಅಲ್ಲಿ ಮಾಡಿದ್ರೇನು ಇಲ್ಲಿ ಮಾಡಿದ್ರೇನು ನಿರ್ದೇಶನ ಆಗಬೇಕು, ಒಳ್ಳೆ ಸೆಟಪ್ ಸಿಕ್ತು ಮಾಡಿದೆ. ಆಮೇಲೆ 1 by 1 ಇಲ್ಲೇ ಮಾಡ್ತಾ ಇದ್ದೀನಿ. ಮತ್ತೆ ತೆಲುಗು ರೈಟ್ ಎಂಟ್ರಿ ತಗೋತಾ ಇಲ್ಲ. ಇವಾಗ ತೆಲುಗು ಅಂತ ಕನ್ನಡ ಇಂತ ತಮಿಳ್ ಅಂತ ಏನೂ ಇಲ್ಲ. ಬಿಕಾಸ್ ಇವಾಗ ಚಿತ್ರರಂಗ ಅನ್ನೋದು ಚೇಂಜ್ ಆಗಿಬಿಟ್ಟಿದೆ. ಇವಾಗ ಏನೇ ಮಾಡಿದ್ರು ನಮ್ಮ ಕಂಟೆಂಟ್ ಚೆನ್ನಾಗಿದ್ರೆ ಎಷ್ಟು ಮಟ್ಟಿಗಾಗೂ ಹೋಗುವಷ್ಟು ಪ್ಲಾಟ್ಫಾರ್ಮ್ಸ್ ಇದ್ದಾವೆ. ದ ಸೇಮ್ ಟೈಮ್ ನಾವು ಏನೇ ಮಾಡಿದ್ರೂ ತುಂಬ ಒಂದು ಇಂಟ್ರೆಸ್ಟಲ್ಲಿ, ಅಂದರೆ ಎಲ್ಲರಿಗೂ ಇಂಟ್ರೆಸ್ಟ್ ಬರೋ ಥರ ಕಂಟೆಂಟ್ ಕೊಡು ಎಂಗೇಜ್ ಮಾಡೋದೇ ಇಂಪಾರ್ಟೆಂಟ್ ಆಗಿದೆ. ಎವ್ರಿ ಡೈರೆಕ್ಟರ್ಗೆ ಇದು ಚಾಲೆಂಜಿಂಗ್ ಆಗಿಬಿಟ್ಟಿದೆ. ಆ ರೀತಿಯಲ್ಲಿ ನಾವು ಆಲ್ಸೋ ಫೈಟ್ ಮಾಡ್ತಾನೆ ಇದ್ದೀವಿ. ಈಗ ನಮ್ಗೆ ಅನ್ಕೊಂಡಂಗೆ ನಾವೇನೋ ಇವಾಗ ದೊಡ್ಡ ಡೈರೆಕ್ಟ್ರು ನಿಮ್ಮಂಥವ್ರು ಬಂದಾಗ ನಾವು ಒಂದು ಇಂಟರ್ವ್ಯೂ ಕೊಡಬೇಕು, ನಮ್ಮ ಬಗ್ಗೆ ಜನ ತಿಳ್ಕೋಬೇಕು ಅನ್ನೋವಂಥ ಉದ್ದೇಶನೂ ನನ್ನಲ್ಲಿ ಇಲ್ಲ. ಬಿಕಾಸ್ ಏನಪ್ಪ ಅಂತಂದರೆ ಒಂದು ಡೈರೆಕ್ಟರ್ ಆಗಿ ನಿಲ್ತ್ಕೋಬೇಕಂದ್ರೆ ನಾವು ತುಂಬಾ ತ್ಯಾಗ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಲೈಫ್ ಸ್ಟೈಲ್ನು ನಾವು ಅಂದ್ಕೊಂಡಿದ್ದು ಏನೋ ಜಾಬ್ ಮಾಡ್ಕೋಬೋದು, ಬಿಸ್ನೆಸ್ ಮಾಡ್ಕೋಬೋದು, ರಿಯಲ್ ಎಸ್ಟೇಟ್ ಮಾಡ್ಕೋಬೋದು, ಏನೇ ಮಾಡ್ಕೋಬೋದು. ಬಟ್ ನನ್ನ ಜೀವನದಲ್ಲಿ ಸಿನಿಮಾ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಲೇ ಇಲ್ಲ ಸರ್. ಅದು ನಾನು ನಿಲ್ತ್ಕೊಂಡಿದ್ದಕ್ಕೆ ಇವತ್ತು ನಾನು ಒಂದು 4 ಸಿನಿಮಾ ಡೈರೆಕ್ಷನ್ ಮಾಡಿದ್ರೂ ನಾವು ಒಂದು ಫೇಮಸ್ ಆಗಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಆಗಲ್ಲ. ಆ ಥರ ಮಾಡಲೂಬಾರ್ದು, ಯಾರಿಗೂ ಆ ಥರ ಮಾಡಬಾರ್ದು. ನಾವು ಫೇಮಸ್ ಆಗಿಬಿಡ್ಬೇಕು, ನಮ್ಮ ಸುತ್ತ ಎಲ್ಲ ಸುತ್ತಾಡಬೇಕು ಅನ್ನೋ ಥರ ಇರಬಾರ್ದು. ನಾವು ಮಾಡೋ ಕೆಲಸ ನೀತಿ ಇಟ್ಕೊಂಡು ಒಳ್ಳೆ ಕಾನ್ಫಿಡೆಂಟಿಂದ ಕೆಲಸ ಮಾಡಿದಾಗ ಒಂದಿನ ಅದು ಬಂದೇ ಬರುತ್ತೆ ಅಂತ ನಂಬ್ತೀನಿ ನಾನು. ಅದಕ್ಕೆ ನಾನು ಎಲ್ಲೂ ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಸೊ ನೀವು ಕರೆದಿದ್ದೀರಿ. ಸೊ ಖಂಡಿತವಾಗ್ಲಿ ನಿರ್ದೇಶಕರು ಯಾವಾಗಲೂ ತೆರೆಯ ಹಿಂದೆನೇ ಇರ್ತಾರೆ ಸರ್. ಆ್ಯಕ್ಚುಲಿ ನಿಜವಾದ ನಾಯಕ ಅಂತ ಹೇಳಿದ್ರೆ ನಿರ್ದೇಶಕನೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಹಡಗನ್ನ ಈ ದಡದಿಂದ ಆ ದಡಕ್ಕೆ ಸಾಗಿಸ್ಬೇಕು ಅಂತ ಹೇಳಿದ್ರೆ ಮೇಯ್ನ್ ನಾವಿಕನೇ ಮುಖ್ಯ. ಹೌದು ಸರ್. ಸೊ ಆ ಪಾತ್ರವನ್ನ ನಿರ್ದೇಶಕರೇ ಮಾಡೋದು ಯಾವಾಗಲೂ. ಸೊ ಅಂಥ ಜವಾಬ್ದಾರಿ ಅದು ಸುಮ್ಮನೆ ಜವಾಬ್ದಾರಿ ಅಲ್ಲ. ಈಗ ಯಾರನ್ನ ಒಬ್ಬರನ್ನ ಹೀರೋ ಆಗಿ ನಾವು ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಹಿಂದೆ ಶ್ರಮ ನಿರ್ದೇಶಕಂದಿದ್ದೇ ಇರ್ತದೆ. ಸೊ ಅವರು ಪ್ರೊಜೆಕ್ಟ್ ಆಗ್ಬೋದು, ಬಟ್ ಅದ್ರ ಹಿಂದೆ ಇರ್ತಕ್ಕಂಥ ಶಕ್ತಿ ಏನಂದರೆ ನಿರ್ದೇಶಕ ಅಂತಲೇ ಬರುತ್ತೆ. ಸೊ ಅದ್ರ ಪ್ರಕಾರವಾಗಿಯೇ ನೀವು ಇನ್ನೊಂದಷ್ಟು ಮುಂದುವರೆದಂತೆ 1-2 ಚಿತ್ರವನ್ನು ಮಾಡ್ತೀರಾ. ಬೀಗ ಅಂತ ಮಾಡ್ತೀರಾ, ಅದನ್ನೇ ಕರಾಳ ಅಂತೇಳಿ ತೆಲುಗುನಲ್ಲಿ ರಿಲೀಸ್ ಮಾಡ್ತೀರಾ. ಸೊ ಇಷ್ಟೆಲ್ಲ ಚಿತ್ರಗಳನ್ನು ನೀವು ಮಾಡಿದ್ಮೇಲೆ ನಿಮಗೆ ಇನ್ನೂ ಒಂದು ಟ್ಯಾಲೆಂಟ್ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಒಂದು ಸ್ಟೋರಿ ಟೆಲ್ಲಿಂಗ್ನ ಯಾವ ರೀತಿ ಅಪ್ರೋಚ್ ಆಗಿ ಕೊಡಬೇಕು, ಯಾವ ಸ್ಟೈಲಲ್ಲಿ ಹೇಳಬೇಕು ಅಂತ ಒಂದು ಯೂನಿಕ್ ಸ್ಟೈಲ್ ನಿಮ್ಮದೇ ಆದಂಥ ಒಂದು ಇಟ್ಕೊಂಡು ನೀವು ಪ್ರೆಸೆಂಟ್ ಮಾಡ್ತೀರಾ ಅಂತ ಬರ್ತದೆ. ಇಷ್ಟೆಲ್ಲ ಇದ್ರೂ ಕನ್ನಡ ಚಿತ್ರರಂಗ ನಿಮ್ಮನ್ನೆಲ್ಲೋ ಒಂದು ರೀತಿಯಾಗಿ ಕಡೆಗಣಿಸಿದ್ಯಾ ಅಂತ? ಸರ್, ಇಲ್ಲಿ ಚಿತ್ರರಂಗದಲ್ಲಿ ಇರುವಂಥ ವ್ಯಕ್ತಿಗಳು ಅವರವರು ಸ್ವಭಾವ ಅನ್ನೋದು ಒಂದು ಇದ್ದೇ ಇರ್ತದೆ. ಅಂದರೆ ಈಗ ನಾನೇನಂತೀನಿ ಸರ್ ಅಂತಂದರೆ, ಇದು ಡಿಸ್ಕಸ್ ಮಾಡೋದು ವಿಚಾರ ಏನಿಲ್ಲ. ನಮಗೆ ಇವಾಗ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿದಲ್ಲಿ ನನಗೆ ಇಲ್ಲಿ ಒಂದು ನಿರ್ದೇಶಕನಾಗಿ ಜನ್ಮ ಕೊಟ್ಟಿರುವಂಥ ಸ್ಯಾಂಡಲ್ವುಡ್ಡನ್ನು ನಾವು ಮರೆಯೋಕ್ಕಿಲ್ಲ. ಫಸ್ಟು ಅದನ್ನು ನಾವು ಇಟ್ಕೊತೀವಿ. ಅದನ್ನು ನಾವು ಈ ನಾಳೆ ತೆಲುಗು ಮಾಡ್ಬೋದು, ಆಮೇಲೆ ತಮಿಳ್ ಮಾಡ್ಬೋದು, ಏನೇ ಮಾಡ್ಬೋದು. ಇಲ್ಲೇನಂದರೆ ನಾವು ನಮ್ಮ ಕೆಲಸ ನಾವು ಅದನ್ನು ಫೋಕಸ್ಸಲ್ಲಿ ನಾವು ಮಾಡ್ಕೊಂಡು ಹೋಗೋದೇ ನನಗೆ ಕರೆಕ್ಟ್ ಅಂತ ನಾನು ಅನ್ಸ್ಕೊತೀನಿ. ಈಗ ಯಾರೋ ಏನೋ ಅನ್ಕೊತಾ ಇದ್ದಾರೆ, ನಮ್ಮ ಬಗ್ಗೆ ಯಾರೋ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಇನ್ನೊಬ್ಬರು ಉಗುಳ್ತಾ ಇದ್ದಾರೆ, ಇವೆಲ್ಲವೂ ನಾವು ತೆಗೊಳ್ಳೋದು ವೇಸ್ಟ್ ಅಂತ ನನ್ನ ಭಾವನೆ. ಅದಕ್ಕೆ ನಾನೇನಂತಂದರೆ ನನ್ನ ಪಾಟಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ದ ಸೇಮ್ ಟೈಮ್ ಇವಾಗ ಒಂದು ಕತೆ ನ್ಯಾರೇಷನ್ ಅಂತ ಬಂದಾಗ ನಂದಂತ ಒಂದು ಸ್ಟೈಲ್ ಇರುತ್ತೆ, ನಿಮ್ದಂತ ಒಂದು ಸ್ಟೈಲ್ ಇರುತ್ತೆ. ನಾನು ಮ್ಯಾಕ್ಸಿಮಮ್ ಏನಂತಾರೆ ಹೊಸ ಕತೆಗಳು ಮಾಡೋಕ್ಕೇ ಇಷ್ಟಪಡ್ತೀನಿ. ಈಗ ನಮಗೆ ಇವಾಗ ಒಂದು ಕಮರ್ಷಿಯಲ್ ಹೀರೋ ಇದ್ದಾರೆ, ಕಮರ್ಷಿಯಲ್ ಹೀರೋಗೆ ಒಂದು ಕಮರ್ಷಿಯಲ್ ಡೈಲಾಗ್ ಕೊಡಬೇಕು, ಕಮರ್ಷಿಯಲ್ಲು ಫೈಟ್ಸ್ ಮಾಡಬೇಕು, ಕಮರ್ಷಿಯಲ್ ಸಾಂಗ್ಸ್ ಮಾಡಿಸ್ಬೇಕು ಅನ್ನೋ ಥರ ನಾನು ಯಾವತ್ತೂ ಥಿಂಕ್ ಮಾಡಲ್ಲ. ಕಥೆಯಲ್ಲಿ ಒಂದು ಹೊಸತನ ಇರಬೇಕು ಅಂತಲೇ ನಾನು ಜಾಸ್ತಿ ಪ್ರಯತ್ನ ಮಾಡ್ತಾ ಇರ್ತೀನಿ. ಅದಕ್ಕೆ ನಾನು ಏನಂತಂದರೆ, ಏನೋ ಒಂದು ಇನ್ಸ್ಪಿರೇಷನು ತಗೊಂಡಾಗ ಅದು ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು. ಇವಾಗ ನೋಡಿ ವೆಬ್ ಸೀರೀಸ್ ಮಾಡ್ತಾಯಿದ್ದೀನಿ. ವೆಬ್ ಸೀರೀಸ್ ಇವಾಗ ನಾನು ಅಷ್ಟು ದೊಡ್ಡ ಸಿನಿಮಾಗಳು ಮಾಡಿ ಇವಾಗ ಒಂದು ಚಿಕ್ಕದಾಗಿ ವೆಬ್ ಸೀರೀಸ್ ಮಾಡಬೇಕನ್ನುವಂಥ ಉದ್ದೇಶನೂ ಇಲ್ಲ. ಬಟ್ ಏನಂದರೆ ಅಲ್ಲಿ ಒಂದು ಹೊಸತನ ಇದೆ, ಒಂದು ಹೊಸ ಕತೆ ಉಟ್ಕೊಂಡಿದೆ ಅಲ್ಲಿ. ಅದನ್ನು ನಾನು ಪ್ರೆಸೆಂಟೇಷನ್ ಕೊಡೋಣ, ನಮಗಿರೋ ಬಜೆಟಲ್ಲೇ ಕೊಡೋಣ ಅಂತ ತಗೊಳ್ಳೋದಷ್ಟೇ. ಅದು ಹಿಟ್ಟಾಗತ್ತಾ ಫ್ಲಾಪ್ ಆಗತ್ತಾ ಅನ್ನೋದು ಜನ ಡಿಸೈಡ್ ಮಾಡ್ತಾರೆ. ನಾವು ನಮ್ಮ ಪ್ರಯತ್ನ. ಕೆಲವೊಬ್ರು ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ನಿರ್ದೇಶನ ಮಾಡಿದ್ರು ವೆಬ್ ಸೀರೀಸ್ಗೆ ಬರೋದು ಕಮ್ಮಿ. ಸೊ ಹಾಗಾಗಿ ನೀವು ವೆಬ್ ಸೀರೀಸ್ಗೆ ಬಂದಿದ್ದೀರಲ್ಲ, ಅದು ಯಾಕೆ? ಅದರಲ್ಲೂ ಒಂದು ತೆಲುಗಿನಲ್ಲಿ ನೀವು ಮೂವ್ ಮಾಡ್ತಾ ಇದ್ದೀರಾ. ಅದು ಸರ್, ಅಂದರೆ ನಾನೇನು ಹೇಳ್ತಾ ಇದ್ದೀನಂದರೆ, ಈಗ
ನಾನೇನು ಸಿನಿಮಾದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಹೊತ್ತು ಸಿನಿಮಾನ ಬಿಟ್ಟಿಲ್ಲ. ಫಸ್ಟ್ ವೆಬ್ ಸೀರೀಸ್ ಅನ್ನೋದು ಆಲ್ಸೋ ಇದು ಬಂದ್ಬಿಟ್ಟು ಪ್ರೆಸೆಂಟ್ ಟ್ರೆಂಡ್ ಅಷ್ಟೇ. ಅದು ಪ್ರೆಸೆಂಟ್ ಟ್ರೆಂಡ್, ಅದು ಕೆಲವು ದಿನ ಇರುತ್ತೆ. ಇವಾಗ ನೋಡಿ, ನಮಗೆ ಟಿ ವಿ ಬಂದಾಗ, ಕಲರ್ ಟಿ ವಿ ಬಂದಾಗ ಥಿಯೇಟರ್ಸ್ ಎಲ್ಲ ಬಿದ್ದೋಗುತ್ತೆ ಅಂದರು, ಓಕೆನಾ. ಆಮೇಲೆ ಇವಾಗ ಇಂಟರ್ನೆಟ್ ಎಲ್ಲ ಕೈಗೆ ಬಂದ ಮೇಲೆ, OTT ಎಲ್ಲ ಬಂದ ಮೇಲೆ ಬಿದ್ದೋಯ್ತು ಅಂತಂದ್ರು. ಬಟ್ ಮಾಡೋ ಸಿನಿಮಾಗಳು ಕೆಲಸ ಕರೆಕ್ಟಾಗಿ ಕಲೆಕ್ಷನ್ ಮಾಡ್ತಾನೆ ಐತೆ. ಮಾಡೋ ಸಿನಿಮಾಗಳು ಇನ್ನೂ ಹೆಚ್ಚಾಗೆ ಮಾಡ್ತಾನೆ ಇದ್ದೀವಿ. ಅದರ ಮೇಲೆ ಆಗುವಂಥ ಟರ್ನ್ ಓವರ್ ಆಗ್ತಾನೆ ಇದೆ. ಇದೆಲ್ಲ ವೀಲ್ ಸರ್ ಅಷ್ಟೇ. ನಾನು ಇವಾಗ ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟು ನನ್ನ ಪ್ರಕಾರ ಮಾರ್ಚಲ್ಲಿ ಒಂದು ಸಿನಿಮಾ ಓಪನಿಂಗ್ ಮಾಡೋಕ್ಕೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಒಳ್ಳೆ ಮಾಸ್ ಕಂಟೆಂಟಲ್ಲಿ ಸಿನಿಮಾ ಮಾಡೋಕ್ಕೆ. ಇದು ಏನಂದರೆ ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಬಂತು. ನನ್ನ ಹತ್ರ ಒಂದು ಚಿಕ್ಕ ಕಂಟೆಂಟ್ ಇತ್ತು. ಆ ಕಂಟೆಂಟು ತುಂಬ ಇಷ್ಟ ಆಯಿತು ನನಗೆ. ಇದನ್ನು ಥರ ಮಾಡಬೇಕು, ಸಿನಿಮಾ ಮಾಡಬೇಕಂದ್ರೆ ಅಷ್ಟು ದೊಡ್ಡ ಕಂಟೆಂಟ್ ಅಲ್ಲ, ಹೋಗ್ಲಿ ಇದನ್ನು ರೀತಿ ನಾವು ಜನಗಳಿಗೆ ತೋರ್ಸಕ್ಕೆ ಸಾಧ್ಯ ಆಗುತ್ತೆ, ವೆಬ್ ಸೀರೀಸ್ ಮುಖಾಂತರ ತೋರ್ಸೋಣ ಅಂತ ಫಿಕ್ಸ್ ಆಗಿ ಮಾಡ್ತಾ ಇರೋದು ಅಷ್ಟೇ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.